ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಈಗ ಕುಂಭಮೇಳದ ಕದನ ತಾರಕಕ್ಕೇರ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಗೆ ಆರ್ ಅಶೋಕ್ ಟಾಂಟ್ ಮಾಡಿದ್ದಾರೆ. ಕುಂಭಮೇಳಕ್ಕೆ ಡಿಕೆ ಶಿವಕುಮಾರ್ ಭಾಗಿಯಾಗುವ ವಿಚಾರಕ್ಕೂ ಲೇವಡಿ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೂ ಕೌಂಟರ್ ಕೊಟ್ಟಿದ್ದಾರೆ ಆರ್ ಅಶೋಕ್. ಗಂಗೆಯಲ್ಲಿ ಮಿಂದೆದ್ದ ತಕ್ಷಣ ಪಾಪಗಳೆಲ್ಲ ಕಳೆದು ಹೋಗುತ್ತಾ? ಕರ್ನಾಟಕದ ಬಡತನ ನಿರ್ಮೂಲನೆಯಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ಆರ್ ಅಶೋಕ್ ಡಿಕೆ ಶಿವಕುಮಾರ್ ಅವರಿಗೆ ಲೇವಡಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬಿಜೆಪಿ ನಾಯಕರೆಲ್ಲ ನಾಮುಂದು ತಾಮುಂದು ಅಂತ ಹೇಳಿ ಗಂಗೆಯಲ್ಲಿ ಮಿಂದೇಳ್ತಿದ್ದಾರೆ. ಇದರಿಂದ ದೇಶದ ಸಮಸ್ಯೆ ಬಗೆಹರಿಯುತ್ತಾ, ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ರು. ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಮಿಂದೆದ್ದಿದ್ದಕ್ಕೆ ಗಂಗೆಯಲ್ಲಿ ಮಿಂದೆದ್ದ ತಕ್ಷಣ ಕರ್ನಾಟಕದ ಬಡತನ ನಿರ್ಮೂಲನೆ ಆಗುತ್ತಾ, ಸಮಸ್ಯೆಗಳು ಬಗೆಹರಿತಾವ, ಮಾಡಿದ ಪಾಪಗಳೆಲ್ಲವೂ ಕೂಡ ತೊಳೆದು ಹೋಗುತ್ತಾ ಅಂತ ಲೇವಡಿ ಮಾಡಿದ್ದಾರೆ ಆರ್ ಅಶೋಕ್. ಕುಂಭಮೇಳದ ಕದನ ಜೋರಾಗ್ತಾನೆ ಇದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ. ಡಿಕೆ ಶಿವಕುಮಾರ್ಗೂ ಕೂಡ ಈಗ ಆರ್ ಅಶೋಕ್ ಅವರು ಈ ರೀತಿಯಾಗಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬಿಜೆಪಿ ನಾಯಕರಿಗೆ ಈ ರೀತಿಯಾಗಿ ಟೀಕೆ ಮಾಡಿದ್ರು, ಪ್ರಶ್ನೆ ಮಾಡಿದ್ರು. ನೀವು ಕುಂಭಮೇಳಕ್ಕೆ ಹೋಗಿ ಗಂಗೆಯಲ್ಲಿ ಮಿಂದೆದ ತಕ್ಷಣ ಎಲ್ಲಾ ಸಮಸ್ಯೆ ಬಗೆಹರಿಯುತ್ತಾ? ದೇಶದಲ್ಲಿ ನಿರುದ್ಯೋಗ ಇದೆ, ಬಡತನ ಇದೆ, ಅದೆಲ್ಲವೂ ಕೂಡ ನಿರ್ಮೂಲನೆ ಆಗುತ್ತಾ? ಪಾಪಗಳೆಲ್ಲವೂ ಕೂಡ ತೊಳೆದು ಹೋಗುತ್ತಾ ಅಂತ. ಈಗ ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟಾಂಟ್ ಮಾಡಿದ್ದಾರೆ. ಒಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಗಂಗೆಯಲ್ಲಿ ಮಿಂದೆದ್ರಿ ಅಂದ ತಕ್ಷಣ ನೀವು ಮಾಡಿರುವಂಥ ಎಲ್ಲ ಪಾಪಗಳು ಕೂಡ ತೊಳೆದು ಹೋಗುತ್ತಾ ಅಂತ ಟೀಕೆ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದೇ ರೀತಿ ಬಿಜೆಪಿ ನಾಯಕರಿಗೆ ಪ್ರಶ್ನೆ ಮಾಡಿದ್ರು. ನೀವು ಹೋಗಿ ಗಂಗೆಯಲ್ಲಿ ಮಿಂದೆದ್ರಿ ಅಂದರೆ ಪಾಪಗಳು ತೊಳೆದು ಹೋಗುತ್ತಾ? ದೇಶದ ಸಮಸ್ಯೆ ಬಗೆಹರಿಯುತ್ತಾ? ಅಭಿವೃದ್ಧಿ ಆಗುತ್ತಾ? ಜನರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ. ನಾಮುಂದು ತಾಮುಂದು ಅಂತ ಬಿಜೆಪಿ ನಾಯಕರು ಹೋಗಿ ಈ ರೀತಿ ಗಂಗೆಯಲ್ಲಿ ಮಿಂದೇಳೋದಕ್ಕೆ ಹೋಗ್ತಾ ಇದ್ದಿಲ್ಲ. ಇದು ಮಾತ್ರ ಅಲ್ಲ, ಬೇರೆ ಕೆಲಸಗಳನ್ನು ಮಾಡಬೇಕು ಅಂತ ಅವರು ಟೀಕೆ ಮಾಡಿದರು. ಈಗ ಆರ್ ಅಶೋಕ್ ಅವರು ಕೂಡ ಡಿಕೆ ಶಿವಕುಮಾರ್ ಅವ್ರನ್ನ ಈ ರೀತಿ ಕಾಲೆಳೆದಿದ್ದಾರೆ. ನೀವು ಹೋಗಿ ಗಂಗೆಯಲ್ಲಿ ಮಿಂದೆದ ತಕ್ಷಣ ಕರ್ನಾಟಕದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತಾ? ನೀವು ಮಾಡಿದ ಪಾಪಗಳು ಕೂಡ ತೊಳೆದು ಹೋಗ್ಬಿಡುತ್ತಾ? ಕೆಲಸ ಮಾಡಿ. ಫಸ್ಟು ಕುಂಭಮೇಳದಲ್ಲಿ ಹೋಗಿ ನೀವು ಮಿಂದೆದ ತಕ್ಷಣ ಸಮಸ್ಯೆಗಳ ಬಗೆಹರಿಯಲ್ಲ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಲೇವಡಿ ಮಾಡಿದ್ದಾರೆ. ಆರ್ ಅಶೋಕ್ ಅವರು ಡಿಕೆ ಶಿವಕುಮಾರ್ ಅವರಿಗೆ ಈ ರೀತಿ ವ್ಯಂಗ್ಯವಾಡಿರೋದು.